ಒಂದ್ ನಿಮಿಷ ಎಲ್ರು ನಮ್ಮ ಹುಡುಗರು ಎಲ್ರು ಬಾಯ್ಸ್ ಅಂಡ್ ಗರ್ಲ್ಸ್ ಎಂಟರ್ಟೈನರ್ ನಮ್ಮ ಎಂಟರ್ಟೈನರ್ಸ್ ವೆಲ್ಕಮ್ ಟು ದ ಶೋ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗಿಚ್ಚಿ ಗಿಲಿ ಗಿಲಿ ಸ್ಪೆಷಲ್ ಪಾರ್ಟ್ನರ್ ಪ್ಯಾಂಪರ್ಸ್. ಈ ನಮ್ಮ ಗಿಚ್ಚಿ ಗಿಲಿ ಗಿಲಿ ವೇದಿಕೆಗೆ ನಮ್ಮ ಜಡ್ಜಸ್ ನ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಸ್ಯಾಂಡಲ್ವುಡ್ ನ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್ ಆನ್ ಸ್ಟೇಜ್. ಮನೆ ಸಾಧು ಸಹ ಚಪ್ಪಾಳೆ. ಹಾಗೆ ನಮ್ಮ ಶ್ರುತಿ ಮೇಡಮ್ ನಿಜವಾಗಿ ಚಪ್ಪಾಳೆ. ಶ್ರುತಿ ಮೇಡಮ್ ನಿಜವಾಗ್ಲೂ ನೋಡೋದಕ್ಕೆ ಇವತ್ತು ಪಕ್ಕ ಕರ್ನಾಟಕದ ಧೀರ ಮಹಿಳೆ ತರ ಕಾಣ್ತಾ ಇದ್ದೀರಾ ನೀವು. ಕನ್ನಡತಿ ಇನ್ ಹೇಗೆ ಕಾಣಕ್ ಸಾಧ್ಯ? ವಾ ವಾ. ಸೊ ಈ ವಾರದಿಂದ ಎಲಿಮಿನೇಷನ್ ಕೂಡ ಇರುತ್ತೆ. ಸೊ ನಿಮ್ಮ ಕಡೆಯಿಂದ ಏನ್ ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ ನಮ್ಮ ಹುಡುಗರಿಗೆ? ಮೊದಲನೇ ವಾರದಿಂದ ಇವತ್ತಿನವರೆಗೂ ಅವರಲ್ಲಿರೋ ಜೋಶು 1 ಇಂಚು ಕೂಡ ಕಡಿಮೆ ಆಗಿದೆ. ಆಮೇಲೆ ನಮ್ಮ ಹುಡುಗರಿಗೆ ಮನ್ಸಲ್ಲಿ ಇದೊಂದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ನಾವು ಕೇವಲ ಈ ಶೋನ್ ಮಾತ್ರ ಗೆಲ್ಲಕ್ ಬಂದಿಲ್ಲ, ಇಡೀ ಕರ್ನಾಟಕವನ್ನ ಗೆಲ್ಲಕ್ ಬಂದಿದ್ದೀನಿ ಅನ್ನುವಂತ ಒಂದು ಆತ್ಮವಿಶ್ವಾಸ ನಮ್ಮ ಹುಡುಗರಲ್ಲಿದೆ. ಬಟ್ ಈಗ ಇವತ್ತಿನ ಸಂಚಿಕೆಯಿಂದ ನಮ್ಮನ್ನ ಬಿಟ್ಟು ಈ ಒಂದು ಸಂಚಿಕೆಯಿಂದ ಹೊರಗೆ ಹೋಗ್ತಾ ಇರುವಂತ ಆ ಒಂದು ಜೋಡಿ, ಆ ಜೋಡಿ ಯಾರು ಬೇಕಾನ ಆಗಿರ್ಬೋದು. ಯಾರು ಬೇಕಾನ ಆಗಿರ್ಬೋದು. ಸೊ ನಿಮ್ಮನ್ನೇ ಕೇಳಕ್ ಇಷ್ಟಪಡ್ತೀನಿ. ಮೊದಲಿಗೆ ಚಂದ್ರಪ್ರಭಾ, ನೀ ಅಲ್ಲೇ ಕೂತ್ಕೋ. ಜಗ್ಗ, ನೀ ಹೇಳು. ಅಣ್ಣ ಏನಾರ ಆಗ್ಲಿ, ಯಾರ ಎಲಿಮಿನೇಷನ್ ಆಗೋಗ್ಲಿ, ಇವತ್ ನಾವೆಲ್ಲ ಚರ್ಕ ಹಬ್ಬ ಮಾಡ್ತಾ ಇದೀವಿ. ಗೊತ್ತಾ ನಿನ್ಗೆ? ಏನಕ್ಕಪ್ಪ ಹಬ್ಬ? ಹಬ್ಬನ? ಏನ್ ಹಬ್ಬ? ಅಣ್ಣ ನಮ್ದು ಸ್ಕಿಟ್ ಫಸ್ಟ್ ಟೈಮ್ ಫನ್ ಓವರ್ಲೋಡ್ ಅಲ್ಲಿ ಬಂದೈತೆ. ಫಸ್ಟ್ ಟೈಮ್ ಪ್ರಶಾಂತ್ ಸ್ಕಿಟ್ ಫನ್ ಓವರ್ಲೋಡೆಡ್ ಅಲ್ಲಿ ಹೋಗಿದೆ. ಅದು ಗಿಚ್ಚಿಗಿಲಿಯ ಕಂಟೆಸ್ಟೆಂಟ್ಸ್ ಎಲ್ಲ ಹಬ್ಬ ಮಾಡೋಷ್ಟು ಖುಷಿಯಾಗಿದೆ. ಸೊ ಜಗ್ಗ, ಏನ್ ಹಬ್ಬ ಅಂದ್ರೆ ಏನ್ ಮಾಡೋಣ ಅನ್ಕೊಂಡಿದೀರಾ? ಏನಿಲ್ಲ ಅಣ್ಣ, ಕೇಕ್ ಕಟ್ ಮಾಡ್ತೀವಿ, ಮಾಂಸ ತಿನ್ನೋರ್ಗೆ ಮಾಂಸ ಹಾಕ್ಸ್ತೀವಿ, ವೆಜ್ ಅವ್ರಿಗೆ ವೆಜ್. ಎಲ್ಲದಕ್ಕೂ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ಬಿಲ್ ಮಾತ್ರ ಅವನೇ ಕೊಡ್ತಾ ಇದ್ದಾರೆ. ಆಮೇಲೆ ಸಂಜೆ ಜ್ಯೂಸ್ ಎಲ್ಲ ಅವನೇ ಕೊಡ್ತಾ ಇದ್ದಾನೆ. ಆಮೇಲೆ ಊಟಲ್ಲಿ ಓಟ್ ಹಾಕಿ ಅಂತ ಒಂದೊಂದು ಓಟ್ಗೆ 50 ರೂಪಾಯಿ ಕೊಡ್ತಾ ಇದ್ದಾನೆ. ಆಲ್ರೆಡಿ ಒಂದ್ ಹುಡುಗ ಬಂದು 50 ರೂಪಾಯಿ ಇಸ್ಕೊಂಡು ಹೋದ. ಅದೊಂಥರ ಹೆಂಗ್ ಗೊತ್ತೇನೋ, ಹಾರನೂ ನಿಂದೆ, ಕುರಿನೂ ನಿಂದೆ, ಕೊನೆಗ್ ಬಲಿನೂ ನಿಂದೆ. ಫನ್ ಓವರ್ಲೋಡೆಡ್ ಅಂದ್ರೆ ಜಾಸ್ತಿ ಕಾಮಿಡಿ ಆಗೋಗಿದೆ ಅಂತ. ಇಲ್ಲ ಕಟ್ ಮಾಡಿ ಆಚೆ ಕಳಿಸ್ತಾರಲ್ಲ, ಅದಕ್ಕೂ ನಾನೇ ಕೊಡ್ಬೇಕು ಟ್ರೀಟ್ಗೆ. ನೆಕ್ಸ್ಟ್ ಟೈಮ್ ಆದ್ರೂ ಹಾಕ್ಲಿ ನಿನ್ ಎಪಿಸೋಡ್ ಅಂತ ಎಲ್ರಿಗೂ ಟ್ರೀಟ್ ಕೊಡಿಸ್ತಾ ಇದ್ವಿ ಸರ್. ಬಲೆ ಸೆಲೆಬ್ರೇಷನ್, ಬಲೆ ಕೇಕು. ಈಗ ಈ ಒಂದು ಸೆಲೆಬ್ರೇಷನ್ಗೆ ಕಾರಣ ಆಗಿರುವಂತ ನಮ್ಮ ಪ್ರಶಾಂತ್ ಇಡೀ ಕರ್ನಾಟಕನೂ ಖುಷಿ ಪಟ್ಟಿದೆ, ಅದಕ್ಕೆ ಅವನನ್ನು ತೆಗೆದಿದ್ದಾರೆ. ಸೊ ಹಾಗಾಗಿ ಪ್ರಶಾಂತ, ಈ ಕೇಕ್ ಕಟ್ ನಿನ್ನಿಂದನೇ ಆಗಬೇಕು. ಬಾರೋ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ಗೆಸೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾ. ಏನ್ ಗೊತ್ತಾ ಪ್ರಶಾಂತ್, ಎಸ್ ಮ್ಯಾಮ್, ಈಗಾಗ್ಲೇ ವೋಟಿಂಗ್ ಪ್ರಕ್ರಿಯೆ ಶುರುವಾಗಿದೆ. ಜನ ಎಲ್ಲರೂ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ಕಿಟ್ ನೋಡಿದವ್ರಿಗೆ ಮಾತ್ರ ಜನ ವೋಟ್ ಮಾಡ್ತಾರೆ. ನಿಮ್ ಸ್ಕಿಟ್ಟೇ ಟೆಲಿಕಾಸ್ಟ್ ಆಗ್ತಾ ಇಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೋದ ವಾರ ಸ್ಕಿಟ್ ಟೆಲಿಕಾಸ್ಟ್ ಆಗ್ಲಿಲ್ಲ, ಈ ವಾರ ಫನ್ ಓವರ್ಲೋಡೆಡ್ ಟೆಲಿಕಾಸ್ಟ್ ಆದ್ರೆ ದಯವಿಟ್ಟು ವೋಟ್ ಮಾಡಿ. ಒಂದ್ ವೇಳೆ ಈ ಎಪಿಸೋಡ್ ಟೆಲಿಕಾಸ್ಟ್ ಆಗೋಷ್ಟರಲ್ಲಿ ಎಲಿಮಿನೇಟ್ ಆಗೋದು ಅಂತ ಇಟ್ಕೋ, ಏನ್ ಹೇಳಕ್ ಇಷ್ಟಪಡ್ತೀಯ? ನಿನ್ನ ಕಡೆ ಮಾತು. ಸರ್ ಇನ್ನೊಂದು ಸ್ಕಿಟ್ಟೇ ಮಾಡಿಲ್ಲ. ಈ 14 ವಾರ ನನ್ನ ನಡ್ಸ್ಕೊಂಡ್ ಬಂದಿರುವಂತ ಎಲ್ಲ ಧನ್ಯವಾದಗಳು. ಈ ಸ್ಪೀಚ್ಲೆಸ್, ಅವನಿಗೆ ಮಾತೇ ಬರ್ತಿಲ್ಲ ಕಣ. ಹೇಳ್ರಿ, ಈ ವಾರ ನಂದೇ ಫಸ್ಟ್ ಎಪಿಸೋಡ್ ಆಗತ್ರ ನಾನು ಮಾಡಿ ತೋರಿಸ್ತೀನಿ ಅಂತ ಆ ಚಾಲೆಂಜ್ ಮಾಡಿ ಅಂದ್ರೆ ಅದೇ
ಈ ವಾರ ನಂದೇ ಫಸ್ಟ್ ಟೆಲಿಕಾಸ್ಟ್ ಆಗುತ್ತೆ ಅಂತ ಚಾಲೆಂಜ್ ಮಾಡ್ತಾ ಇದೀನಿ. ಅಂದ್ರೆ ನಾವ್ ಜಡ್ಜ್ ಬರಕ್ ಮುಂಚೆ ನಿಂದೆ ಫಸ್ಟ್ ಟೆಲಿಕಾಸ್ಟ್ ಆಗ್ಬೇಕು. ಹಂಗೆ ಹೇಳಿಲ್ಲ ಮ್ಯಾಮ್, ಹಂಗೆ ಹೇಳಿಲ್ಲ. ಟೆಲಿಕಾಸ್ಟ್ ಆ ರೇಂಜ್ಗೆ ಹೋಗ್ಬಿಟ್ಟೆ ನೀನು. ಹೌದು ಮೇಡಮ್. ಅದಕ್ಕೆ ಜಡ್ಜ್ ಬೇಡ, ಜಡ್ಜ್ ಮುಂಚೆನೆ ತಾವೇ ಬರ್ತೀರಾ. ಹಂಗೆ ಹೇಳಿಲ್ಲ. ಫಸ್ಟ್ ಟೆಲಿಕಾಸ್ಟ್ ಅಂದ್ರೆ ಬೆಳಗ್ಗೆ 6 ಗಂಟೆಗೆ. ಬೆಳಿಗ್ಗೆ 6 ಗಂಟೆ ಬೇಡ, 9 ಗಂಟೆ ಟೆಲಿಕಾಸ್ಟ್. 9 ಗಂಟೆ ಟೆಲಿಕಾಸ್ಟ್ ನಮ್ದೇ ಆಗ್ಲಿ. ನೀನ್ ಮಾತಾಡಿಸಿದಷ್ಟು ನಮ್ಗೆ ವೇಸ್ಟ್. ಇದನ್ನ ನೀನೇ ಹಚ್ಕೋ. ಯಾಕಪ್ಪ ಅವ್ರ ಪಾರ್ಟ್ನರ್ ಬರಲ್ವಾ? ಹೋದ್ರೆ ಇಬ್ರು ತಾನೇ ಹೋಗ್ಬೇಕು. ಬನ್ನಿ ಬನ್ನಿ ಮೇಡಮ್, ಬನ್ನಿ ಬನ್ನಿ. ನಿನ್ನ ಸ್ಕಿಟ್ ಈ ಸಲಿ ನಿಂದ ಅನ್ನಕ್ಕಿಂತ ನಿಮ್ಮ ಸ್ಕಿಟ್ ಈ ಸಲಿ ಟಿವಿಲೂ ಬರ್ಲಿಲ್ಲ, ಹೋಟೆಲ್ಲೂ ಬರ್ಲಿಲ್ಲ, ಎಲ್ಲೂ ಬರ್ಲಿಲ್ಲ. ಎಷ್ಟು ನೋವಾಯ್ತು. ನೋವಿದೆ. ಕರ್ಮ ವಿಲ್ ರಿಟರ್ನ್ ಅಂತ ಹೇಳ್ದಂಗೆ ನನ್ನಿಂದ ಎಷ್ಟೊಂದ್ ಜನದ್ದು ಅನ್ಸಿನ್ ಆಯ್ತು ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಇವಾಗ ನನಗೆ ಅದು ರಿಟರ್ನ್ ಆಗಿದೆ ಅಂತ. ಇನ್ಮೇಲಿಂದ ಅನ್ಸಿನ್ ಅನ್ನೋದು ಯಾರಿಗೂ ಆಗ್ಬಾರ್ದು ಅಂತ ನಾನು ಡಿಸೈಡ್ ಮಾಡಿದೀವಿ. ನಾವೆಲ್ಲರೂ ಒಟ್ಟಿಗೆ ಸ್ಕಿಪ್ ಮಾಡೋಣ, ಎಲ್ಲಾರ್ದು ಟೆಲಿಕಾಸ್ಟ್ ಆಗ್ಲಿ ಅಂತ ನಾನು ಕೇಳ್ತೀನಿ. ಬನ್ನಿ ಕಟ್ ಮಾಡ್ರಿ. ನೋ 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 ನೋ, ನನಗೆ ಅವ್ರನ್ನ ಕಟ್ ಮಾಡಕ್ ಬಿಡಲ್ಲ. ಏನಪ್ಪ ಖುಷಿ ಇರೋದು ಯಾರಿಗೆ? ನಮಗೆ. ಬನ್ರಿ ನೀವೆಲ್ಲರೂ ಬನ್ರಿ. ಎಷ್ಟು ಖುಷಿ ನೋಡಿ ಸರ್ ಎಲ್ಲರಿಗೂ. ಬನ್ನಿ 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 ನೀವೆಲ್ಲ ಬನ್ನಿ. ಪ್ರಶಾಂತ್ ಅನ್ಸಿ ಥ್ಯಾಂಕ್ ಯು ಎಂಟರ್ಟೈನರ್ಸ್. ಪ್ರಶಾಂತ್ ಮತ್ತು PK ನೀವಿಬ್ರು ಇಲ್ಲೇ ಇರಿ. ಒಂದೇ ಒಂದು ವಾರ ಇವರು ಮಾಡಿದಂತ ಸ್ಕಿಟ್ ಟಿವಿನಲ್ಲಿ ಬಂದಿಲ್ಲ ಅಂತ ಇಷ್ಟೆಲ್ಲ ಸಂಭ್ರಮಾಚರಣೆ ನಡೀತಾ ಇದೆ. ನೀವೆಲ್ಲ ಏನೇ ಸೆಲೆಬ್ರೇಷನ್ ಮಾಡಿರ್ಬೋದು, ಕೇಕ್ ಕಟ್ ಮಾಡಿರ್ಬೋದು, ಅವನಿಗೆ ಬೈಕ್ ಹೋಗ್ಬೋದು, ನೀನಾ ಈ ಕಡೆ ಅವನಿಗೆ ಬೈಕ್ ಹೋಗ್ಬೋದು, ಹೊಡ್ಕೋಬಹುದು, ಏನೇ ಮಾಡ್ಬೋದು. ಬಟ್ ನಿಮಗೆ ಗೊತ್ತಿಲ್ಲದೆ ನೀವೆಲ್ಲರೂ ಅವನನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀರಾ. ಹೌದು ಹೌದು. ಏನಕ್ಕೆ ಅಂತ ಗೊತ್ತಾ ಮೇಡಮ್? ಯಾಕೆ? ಒಂದು ವಿಡಿಯೋ ಇದೆ, ಅದಕ್ಕೊಂದು ಸಾಕ್ಷಿ ಇದೆ. ಆ ವಿಡಿಯೋ ಲೀಕ್ ಆಗಿದೆ. ವಿಡಿಯೋ ಪ್ಲೀಸ್. ಯಾವುದು ಯಾವುದು? ಇವ್ರಿಗೆ ವೋಟ್ ಮಾಡಿ, ಇವ್ರಿಗೆ ವೋಟ್ ಮಾಡಿ, ಇವ್ರಿಗೆ ವೋಟ್ ಮಾಡಿ. ನಮಸ್ಕಾರ. ಇವ್ರಿಗೆ ವೋಟ್ ಮಾಡಿ, ಇವ್ರಿಗೆ ವೋಟ್ ಮಾಡಿ, ಇವರಿಗೆ ವೋಟ್ ಮಾಡಿ, ಇವ್ರಿಗೆ ವೋಟ್ ಮಾಡಿ, ಇವ್ರಿಗೆ ವೋಟ್ ಮಾಡಿ, ಇವರಿಗೆ ವೋಟ್ ಮಾಡಿ. ಖಂಡಿತವಾಗ್ಲೂ ಇವ್ರಿಗೆ ವೋಟ್ ಮಾಡಿ, ಇವ್ರಿಗೆ ವೋಟ್ ಮಾಡಿ. ಗೈಸ್ ನೋಡಿದ್ರಲ್ಲ. ಸೊ ನೀವು ಮಾಡ್ಬೇಕಾದ್ರೆ ಇಷ್ಟೇ, ಊಟಕ್ಕೆ ಲಾಗಿನ್ ಆಗಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಪ್ಲೇ ಅಂಡ್ ವಿನ್ ಅಂತ ಇರುತ್ತೆ. ಗಿಚ್ಚಿ ಗಿಲಿ ಅನ್ನೋ ಆಪ್ಷನ್ ಇರುತ್ತೆ. ಅಲ್ಲಿ ಪ್ರಶಾಂತ್ ಹಾಗೂ PKಗೆ ವೋಟ್ ಮಾಡೋದು ಮರಿಬೇಡಿ. ನಿಮ್ಮ ಮನರಂಜನೆ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಊಟಲ್ಲಿ ವೋಟ್ ಮಾಡಿ. ಒಂದು ನಿಮಿಷ, ಎಷ್ಟು ದುಡ್ಡು ತಕ್ಕಂಡು ಬೇವರ್ಸಿ ಗೊಬ್ಬರ ಮಾಡ್ತಿರೋದಾ? ಬಂದು ಒಂದ್ ನಿಮಿಷ ರೀ, ನಿಮ್ದು ಯಾರ್ದು ಕಂಟೆಂಟ್ ಇಲ್ಲ, ಎಲ್ಲ ಕೂತ್ಕೊಳ್ಳಿ. ಅಲ್ಲ ಅಲ್ಲ, ನೀರು ಎಲ್ಲ ಕೂತ್ಕೊಳ್ಳಿ. ಯಾಕಪ್ಪ ಪ್ರಶಾಂತ್, ಯಾಕೋ ಒಂದೇ ತಾಯಿ ಮಕ್ಳು ಅಂತ ಹೇಳಿದ್ರು, ನೀನ್ ನೋಡಿದ್ರೆ ಬಲ್ತಾಯಿ ಮಗನ್ ತರ ಮಾಡ್ಬಿಟ್ಟಿದ್ಯಲ್ಲೋ. ಸರ್ ಅದು ಏನಿಲ್ಲ ಏನಿಲ್ಲ ಅನ್ಬಿಟ್ಟಿದ್ ನೋಡ್, ಅವ್ರೆಲ್ಲ ಹೊಡೆಯಕ್ ಬರ್ತಾವ್ರಿಗೆ ಏನ್ ಮಾಡಿದ್ರು. ನಾನು ವಿಡಿಯೋ ಮಾಡ್ಬಿಟ್ಟು ಎಷ್ಟು ದುಡ್ಡು ಇಸ್ಕೊಂಡಿದ್ದಾವ ನಾನು ಕಳ್ಳ. ಆಕ್ಚುಲಿ ಏನಾಗಿರೋದಂದ್ರೆ ಗೊಬ್ಬರ ಅವಂದು ಫೋಟೋ ಹಾಕ್ಬೇಕು ಅಂತ ಎಲ್ರ ಹತ್ರ ನಾನು ಎಲ್ರದ್ದು ಫೋಟೋ ಹಾಕ್ತೀನಿ, ಎಲ್ರು ನಂಗೆ ಬೈಟ್ಸ್ ಕೊಡಿ ಅಂತ ಎಲ್ರ ಹತ್ರ ಹೋಗಿ ವಿಡಿಯೋ ಬೈಟ್ಸ್ ತಗೊಂಡ. ನಾನು ಹೇಳಿಲ್ಲ. ಆದ್ರೆ ತಕೊಂಡಿರೋದು ಇವನ್ ಫೋನ್ ಅಲ್ಲಿ. ಅವನ್ ಹೇಳ್ದ ನನ್ಗೆ ಎಡಿಟ್ ಮಾಡ್ಕೊಡು ಅಂತ. ಇವನು ನಂದು ಫೋಟೋ ಎಡಿಟ್ ಮಾಡ್ಕೊಡು ಅಂದಿದ್ದಾನ. ಏನಕ್ಕೆ ಕೊಟ್ಟೆ ನೀನೇನಂದೆ? ನನ್ನ ತಾಯಿ ಮೇಲೆ ಹಣೆ, ನಾನು ಯಾರಿಗೂ ಕೊಡಲ್ಲ ಅಣ್ಣ ಈ ವಿಡಿಯೋನ. ಹಂಗಾರೆ ಅವಳ ತಾಯಿ ಮೇಲೆ ಇರ್ತಲ್ಲ. ಇದೇನೋ ಸುಮ್ನೆ ನಾಟಕ ಆಡ್ತಿದ್ರೆ, ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ ಗೊತ್ತಾಗ್ತಾ ಇದೆ. ಬನ್ನಿ ಸರ್, ನಾವಿಲ್ಲಿ ನಿಂತ್ಕೊಡೋದ್ ಬೇಡ, ಬನ್ನಿ ಏನಾರು ಮಾಡ್ಕೊಡ್ರಪ್ಪ. ನೀವು ಬನ್ನಿ ಸರ್, ಬನ್ನಿ. ಯಾಕಪ್ಪ ಪ್ರಶಾಂತ್, ಸ್ಕಿಟ್ ಮೇಲೆ ಹೊಡೆದೆ, ಈಗ ನನ್ನ ಮೇಲೆ ಹೊಡಿತಾ ಇದೆಯಲ್ಲಪ್ಪ. ಬ್ರೋ ಇಲ್ಲ ಏನ್ ಬ್ರೋ ಇಲ್ಲ, ಗೊತ್ತಲ್ಲಪ್ಪ, LED ಬತ್ತು.
ಈಗ ನೀನ್ ಹೇಳಿ, ನಿನ್ನ ಉತ್ತರ ಹೇಳಿ ಹೋಗ್ಲಿ. ಅವರು ವಿಡಿಯೋ ಮಾಡ್ಕೊಂಡಿದ್ರು ಮೊಬೈಲ್ ಅಲ್ಲಿ, ಸುಮ್ನೆ ನಾನು ಎಡಿಟ್ ಮಾಡಿ ನಾನು ಇಟ್ಕೊಂಡಿದ್ದೆ ಅಷ್ಟೇ. ಪಿಕೆಗೆ ಜೋಕ್ಗೆ ಅಂತ ಕಳ್ಸಿದ್ದು ವಾಟ್ಸಪ್ ಅಲ್ಲಿ, ಎಲ್ಲೂ ಹಾಕೊಂಡಿಲ್ಲ. ಮತ್ತೆ ಹೆಂಗ್ ಇಲ್ಲಿ ಸ್ಕ್ರೀನ್ ಅಲ್ಲಿ ಬಂತು? ಅವಳು ಕಳ್ಸಿದ ಅಷ್ಟೇ, ನಾನು ಯಾರಿಗೂ ಕಳ್ಸಿಲ್ಲ. ಅವಳು ನೆನೆ ಹೇಳಿದ್ರು ಎಲ್ಲೂ ನಾನು ಹೇಳ್ಕೊಟ್ಟು ಹಾಕು ಅಂತ ಹೇಳಲಿಲ್ಲ. ಇಲ್ಲ 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 ಮ್ಯಾಮ್, ಸಖತ್ ನಿಜವಾಗ್ಲೂ ಜೋಡಿ ಏನ್ರು ಕಾಮಿಡಿಗೆ ಮಾಡಿ. ಇದೆಲ್ಲ ಬೇಡ, ನನ್ ಕಾಂಪನ್ಸೇಷನ್ ಕೊಟ್ಬಿಡು ಅವ್ರಿಗೆಲ್ಲ. ನಾನು ಏನ್ ಮಾಡ್ಕೊ 3 ಲಕ್ಷ ಕೊಡು. ನಾನು 3 ಲಕ್ಷ ಅವರೆಲ್ಲ ಹೊಡಿತಾರಣ್ಣ, ಹೊಡಿತಾರ ನನ್ಗೆ 3 ಲಕ್ಷ ಅಲ್ಲ, 3 ಲಕ್ಷ 300 ರೂಪಾಯಿ ಇಲ್ಲ. 300 ರೂಪಾಯಿ ಇಲ್ಲ ಅಕೌಂಟ್. 300 ರೂಪಾಯಿ ಹೊಡಿತಾರ. ಗೊಬ್ಬರ ಒಂದ್ ನಿಮಿಷ. ಇದಕ್ಕೆ ಗಿಚ್ಚಿ ಗಿಲಿ ತಂಡಲ್ಲಿ ನ್ಯಾಯ ಕೊಡಕ್ ಸಾಧ್ಯ ಇರೋದು ಒಬ್ಬನ ಕೈಯಲ್ಲೇ. ಏನ್ ಹಿಂದ್ಗಡೆ ನೋಡ್ತಾ ಯಾಕೆ? ಅಲ್ಲ ಸರ್ ಅಲ್ಲ, ನ್ಯಾಯ ಅಂದ್ರೆ ನ್ಯಾಯ, ನಿರಂಜನ ನ್ಯಾಯ. ನಿನ್ ಕಡೆಯಿಂದ ತಪ್ಪಾಗಿರ್ತಾನೆ. ತಪ್ಪಾಗಿದೆ. ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಟ್ಟು. ಓಕೆ ಕಾಲ್ಗೆಲ್ಲ ಏಣ ಸರಿ, ಬೇರೆ ಕಡೆ ಬೇರೆ ಕಡೆ ಬೇರೆ ಕಡೆ ಎಲ್ಲಿ ಬಿತ್ತೀಯ ನೀನು? ಕಾಂಪನ್ಸೇಷನ್ ಎಲ್ಲ ಹೊಡಿತಾರ ನನ್ಗೆ ಗೊತ್ತ ತಕ್ಷಣ ಅವ್ರಿಗೆಲ್ಲ. ನಾನು ಏನೋ ಒಂದು ಸಮೀರ ಕಾಂಪನ್ಸೇಷನ್. ಈಗ ಇದಕ್ಕೊಂದು ಪರಿಹಾರ ಏನು ಅಂದ್ರೆ, ಆ ಕ್ಯಾಮ್ರಾ ನೋಡ್ಕೊಂಡು ನಮ್ಮ ಪೇರ್ಗೆ ಯಾರು ವೋಟ್ ಮಾಡಬೇಡಿ ಅಂತ ಹೇಳಿ. ನಮ್ಮ ಪೇರ್ಗೆ ಯಾರು ಇದು ಬೇಡ, ನಾವು ಎಲ್ಲ ಬೈತಾರೆ. ನಮ್ಮ ಪೇರ್ಗೆ ಬೇಡ, ಇರುವ ನಿಮಿಷ. ನಮ್ಮ ಪೇರ್ಗೆ ಪೀಕಾ ಸುಮ್ಮನೆ ನಿಂತ್ಕೊ ನೀನು. ಬೇಡ ಅದು. ನಮ್ಮ ಪೇರ್ಗೆ ಯಾರು ವೋಟ್ ಮಾಡಬೇಡಿ. ಯಾಕೆ? ಪ್ರಶಾಂತ್ ಹಾಗೂ ಪ್ರಿಯಾಂಕಾಗೆ ಯಾರು ವೋಟ್ ಮಾಡಬೇಡಿ. ಖುಷಿನಾ? ಯಾಕೆ ಅಂದ್ರೆ ನಾನು ತಪ್ಪು ಮಾಡಿದೀನಿ, ಮೋಸ ಮಾಡಿದೀನಿ. ಓಕೆ ಸರ್, ಆಚೆ ಬಂದು ಹೊಡಿತಾರೆ ಸರ್. ನಾನು ಪ್ಯಾದೆ ಆಚೆ ಬಂದ್ರೆ ಒಂದ್ ನಿಮಿಷ. ನಿಜವಾಗ್ಲೂ ಇವೆಲ್ಲ ಮಾಡಿ ತಮಾಷೆಗೆ ನಿನಗೆ ನಾವ್ ಯಾಕೋ ಹಂಗ್ ಮಾಡೋಣ? ನೀವೆಲ್ಲ ನನಗಂತೂ ನೀವೆಲ್ಲರೂ ಒಂದೇ ತರ. ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಜನ ನೋಡ್ತಾರೆ, ಜನ ವೋಟ್ ಹಾಕ್ತಾರೆ. ನೀವು ಹಾಕಿ ಅಂದ್ರು ಅಷ್ಟೇ, ಬಿಡಿ ಅಂದ್ರು ಅಷ್ಟೇ. ನಿಮ್ಮಲ್ಲಿ ನಿಜವಾದ ಟ್ಯಾಲೆಂಟ್ ನ ಜನ ಗುರುತಿಸಿದ್ರ ನಿಮ್ಮನ್ನ ಎಲ್ಲೋ ತಗೊಂಡ್ ಹೋಗ್ತಾರವರು. ಸೊ ಖಂಡಿತವಾಗ್ಲೂ ಆತರ ಮಾಡಕ್ ಹೋಗ್ಬೇಡ. ನಿನಗೊಂದು ಒಳ್ಳೆ ಪರಿಹಾರ ಏನ್ ಗೊತ್ತಾ? ಎಲ್ಲಾರ ವಿಡಿಯೋನು ಅದೇ ತರ ಎಡಿಟ್ ಮಾಡಿ ಎಲ್ಲಾರ್ಗು ಕಳಿಸ್. ಎಲ್ಲರಿಗೂ ನಾನೇ ಎಡಿಟಿಂಗ್ ಮಾಡಿ ನಾನೇ ಓಟ್ ಹಾಕಿ ಅಂತ ಸಪ್ರೇಟ್ ಆಗಿ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು. ಯಾರು ಓಟ್ ಹಾಕ್ತೀನಿ? ನೀ ಎಲಿಮಿನೇಟ್ ಆದ್ರೂ ಹಂಗೆ ಮಾಡ್ಕೊಡ. ನಾನು ಹೆಲ್ಮೆಟ್ ಆದ್ರೂ ಹಂಗೆ ಮಾಡ್ಕೊಡ್ತೀನಿ. ಇರು ಹೇಳ್ತೀನಿ, ಅವ್ರು ಹೊಡಿತಾರೆ. ಹೆಲ್ಮೆಟ್ ಮಾಡ್ರು ನಾನು ಹಂಗೆ ಹೇಳ್ತೀನಿ. ಸರ್ ಹೋಗ್ಬಿಡ್ಬಾ, ಹಂಗ ಹೋಗೋ ಗೊಬ್ರ. ಸಾರಿ ಬ್ರೋ, ಬೇಜಾರು. ನ್ಯಾಯ ಸಿಕ್ತಲ್ಲ ಗೊಬ್ರ. ಹೋಗು, ನಂದು ನಾಯಿ ಸ್ಥಿತಿ ಮಾಡ್ಬಿಟ್ಟ ಈಗ. ಹೋಗು.